ಅಡ್ಮಿಟ್ ಇದ್ರು. ಅದಕ್ಕೆ ನಾಳೆ ಬೆಳಿಗ್ಗೆ ಶಾಂತಿ ಸಭೆ ಅಂತ ಹೇಳಿ ಇಟ್ಕೊಂಡಿದ್ದೀವಿ. ಸರ್ ಒಂದ್ ನಿಮಿಷ ಮಾತಾಡ್ಬೋದಾ? ಒಂದ್ ನಿಮಿಷ ಮಾತಾಡಿ ಸರ್, ಮಾತಾಡಿ. ಇವಾಗ ತಾವು ಬಂದು ಏನು ಸೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋ PDO ಅಲ್ಲ ನೀವು? ಹಾ, ಏನು ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನ್ ಮಾಡಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡೋರು ನೀವು. ಊರಲ್ಲಿ ಈ ತರ ಕೋಮುಗಲಭೆ ಸೃಷ್ಟಿ ಆಗಿರೋದಲ್ಲ. ನಾನೇನ್ ಮಾಡಿದೀನಿ ಸರ್? ಇವಾಗ ನೀವು ಬಂದು ಇಲ್ಲಿ ಬಂದು ಸ್ಥಳದಲ್ಲಿ ನಿಂತ್ಕೊಂಡು ನೀವು ಇದನ್ನ ಪರಿಶೀಲನೆ ಮಾಡಿ ಇವ್ರಿಗೆ ಒಂದು ಅನುಕೂಲ ಬಂದಿದ್ರು ಯಾವಾಗ? ಬೆಳಗ್ಗೆ ಎಲ್ಲ ನೆನ್ನೆ ಬಂದಿದ್ರಾ? ನೆನ್ನೆ ಇಲ್ಲ, ಮೊನ್ನೆ ಬಂದಿಲ್ಲ. ಮೊನ್ನೆ ಬಂದಿಲ್ಲ, ನೆನ್ನೆ ಬಂದಿಲ್ಲ. ಯಾಕೆ ಸರ್ ಬಂದಿಲ್ಲ ನೀವು? ಇವತ್ತು ನಾವೇ ಪಂಚಾಯತಿಗೆ ಹೋಗಿದ್ದು. ಈ ವಿಷಯ ಗೊತ್ತಾಗಿದ್ದು ಪೊಲೀಸರು ನೆನ್ನೆ. ಅದಲ್ಲ, ನಾವು ಬಂದು ನ್ಯೂಸ್ ಮಾಡಿ ನಾವೆಲ್ಲರಿಗೂ ಒಂದು ಮಾಧ್ಯಮದವ್ರ ಮೂಲಕ ಎಲ್ಲಾ ಗಮನ ಕೊಟ್ಟ ಮೇಲೆ ಇದೇನೋ ಬೇರೆ ರೀತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವು ತಪ್ಪಿಸ್ಕೊಳ್ಳೋಕೋಸ್ಕರ ನೀವು ಬಂದು ಹೋಗಿದ್ದೀರಾ. ಸರ್ ನೀವು ರಾಜಕಾರಣಿಗಳಿಗೆ ಕೈಗೊಂಬೆ ಹಾಕ್ಬೇಡ್ರಿ ದಯವಿಟ್ಟು. ಇವತ್ತು ಒಂದ್ ನಿಮಿಷ, ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದೀರಾ. ಅಂತದ್ರಲ್ಲಿ ನೀವು ಅಂಬೇಡ್ಕರ್ ವಿರೋಧಿ ಕೆಲಸ ಮಾಡ್ತಾ ಇದೀರಾ ನೀವು. ಏನ್ ಸರ್ ಹಿಂಗ್ ಹೇಳ್ತೀರಾ? ನಿಜಾನೇ ಸರ್. ನೀವ್ ಯಾಕೆ ಮೊನ್ನೆ ಯಾಕೆ ಬಂದಿಲ್ಲ, ನೆನ್ನೆ ಯಾಕೆ ಬಂದಿಲ್ಲ? ನಿನ್ನೆ ರಾತ್ರಿ ಸಂಘಟನೆಯವ್ರು ಯಾರೋ ಬಂದು ಅಲ್ಲಿಂದ ಬಂದು ಏನೋ ಮಾಡಿದ್ಮೇಲೆ ನೀವು ಬಂದಿದ್ರ ಅಂದ್ರೆ ಅದು ನೀವು ನಿಮ್ಮ ಉದ್ದೇಶಪೂರ್ವಕವಾಗಿ ನಿಮ್ಗೆ ಏನೋ ತೊಂದರೆ ಆಗ್ಬಾರ್ದು ಅಂತ ನೀವು ಬಂದಿರೋದು ನೀವು. ಸರ್ ಇವರು ಕಟ್ತಾ ಇರೋದು ನನ್ಗೆ ಹೇಳಿಲ್ಲ. ಆಯ್ತು ಸರ್, ದೇವಸ್ಥಾನ ಕಟ್ಟಕ್ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ದಾರಾ? ಯಾವ ದೇವಸ್ಥಾನ? ಅಲ್ಲಿ ದೇವಸ್ಥಾನ ತಿಂಗಳಾಗಿದೆ ಸರ್ ಅಲ್ಲಿಗೆ. ಆಯ್ತು, ದೇವಸ್ಥಾನ ಯೋಗಿ ನಾರಾಯಣ ತಾತಯ್ಯ ಮಠ ಕಟ್ಟೋರಲ್ಲ, ಪರ್ಮಿಷನ್ ಇದೆಯಾ? ಸುನಿಲ್ ಕೇಳಿ ಸರ್, ಬಂದ್ ಎಷ್ಟು ದಿನ ಆಗಿದೆ? 3 ತಿಂಗಳಾಗಿದೆ ಪಂಚಾಯತಿ. ಮತ್ತೆ ನೀವು ಪರಿಶೀಲನೆ ಮಾಡಿ ಇವ್ರಿಗೆ ಆದಷ್ಟು ಬೇಗ ಅನುಕೂಲ ಮಾಡ್ಕೊಡ್ಬೇಕಾ ನೀವು? ಇವತ್ತೆಲ್ಲ ಮಾತಾಡಿದೀನಿ, ನಮ್ಮ ಅಡ್ಮಿನಿಸ್ಟ್ರೇಟರ್ಗೂ ಹೇಳಿದೀನಿ, ನಾಳೆ ಬರ್ಬೇಕು, ಏನಿದ್ರೆ ಅವ್ರು ಫೈನಲ್ ಮಾಡ್ಕೊಡ್ಬೇಕು ಅಂತ ಹೇಳಿದೀನಿ. ಸರ್ ಏನೋ ನಾನು 2 ಅವರ್ ಅಲ್ಲೇ ಇದ್ದೆ. ಏನ್ ಸರ್, ಇವತ್ತು 2 ಅವರ್ ಅಲ್ಲೇ ಇದ್ದೆ. ಬೆಳಿಗ್ಗೆಯಿಂದ ಇವ್ರ ಕೆಲಸದಲ್ಲೇ ಇದೀನಿ. ಆಫೀಸಲ್ಲೂ 1 ಅವರ್ ಮೀಟಿಂಗ್ ಆಯ್ತು. ಇದು ಸಾಹೇಬ್ರ ಪೂಜೆ ಆದ್ಮೇಲೆ ಡೈರೆಕ್ಟ್ ಊರ ಹತ್ರ ಬಂದು ಸರ್ ಪೂಜೆ ಮಾಡೋದಲ್ಲ, ಇಲ್ಲಿ ಪುತ್ಲಿನ ಅನಾವರಣ ಮಾಡಕ್ಕೆ ಅಲ್ಲಿ ಬೇರೆ ಬೇಕಾಬಿಟ್ಟಿಯಾಗಿ ನೀವು ನಾಮಕೆ ಹೊಸದಾಗಿ ನೀವು ಅಲ್ಲಿ ಇಟ್ಬಿಟ್ಟು ಫೋಟೋಗೆ 2 ಹೂವು ಹಾಕೋದಲ್ಲ. ಇಲ್ಲಿ ಪುತ್ಲಿ ಅನಾವರಣ ಮಾಡಕ್ಕೆ ಯಾಕೆ ಸರ್ ಅಡ್ಡಿಪಡಿಸ್ತಾ ಇದಾರೆಲ್ಲ? ನೀವು ಹೇಳ್ಬೇಕಲ್ಲ. ಏನು ಸಾರ್ವಜನಿಕರಿಗೆ ತೊಂದರೆ ಕೊಡೋದಲ್ಲ ದಾರಿಗಳಲ್ಲಿ ಮಾಡ್ತಾ ಇದ್ರೆ ನಾವು ಅರ್ಜಿಗಳು ಕೊಟ್ಟಿದ್ದಾರೆ, ಅವರು ತಕರಾರು ಅರ್ಜಿಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾರು ಸರ್ ತಕರಾರು ಅರ್ಜಿ? ಸಂವಿಧಾನ ಕೊಟ್ಟಿರೋರು, ದೇಶ ಆಳ್ತವ್ರವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಅವ್ರಿಗೇನ್ ಸರ್ ಪರ್ಮಿಷನ್ ತಗೊಬೇಕು ನಾವು? ಸಾರ್ವಜನಿಕ ತೊಂದರೆ ಆದಂಗೆ ಈ ಊರ್ನ ಕೆಲವು ಮುಖಂಡರು ಹೇಳಿದಕ್ಕೆ ನಾವ್ ಅಲ್ಲಿ ಕಟ್ತಾ ಇರೋದು. ಇಲ್ಲ ನಮ್ಗೇನ್ ಇಷ್ಟು ದೊಡ್ಡ ಸರ್ಕಾರಲ್ಲಿ ನಾವು ಸರ್ ಇಷ್ಟು ದೊಡ್ಡ ಸರ್ಕಾರಲ್ಲಿ ನಾವು ಮಾಡೋದಕ್ಕೆ ಯಾವನು ಬಂದಮ್ಮನ್ನ ಸ್ಟಾಪ್ ಮಾಡೋ ರೈಟ್ಸ್ ಇಲ್ಲ. ಆಯ್ತಾ? ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಇದನ್ನ ನೋಡಿ ಸರ್, ಇದನ್ನ ರಾಜ್ಯ ವ್ಯಾಪ್ತಿ ದೊಡ್ಡ ಮಟ್ಟಕ್ಕೆ ನೀವು ಮಾಡ್ತೀನಿ ಅಂದ್ರೆ ನಾವೆಲ್ಲಿಗೆ ರೆಡಿ ನಾವು. ಓಕೆನಾ? ನಾನು ಊರಲ್ಲೆಲ್ಲ ಸರ್ ಏನು ಗಲಾಟೆ ಆಗದೆ ನಿಂತ್ಕೋಬೇಕು, ಅದು ಕರೆಕ್ಟ್ ಆಗ್ಬೇಕು ಅಂತ ನಾನು ಹೇಳ್ತಾ ಇರೋದು. ಸರಿ, ಎಷ್ಟು ದಿನ ಬೇಕು ಸರ್ ನಿಮ್ ಕಾಲ? ನಾವು ಇನ್ನೊಂದು ಮಾತಾಡ್ತೇವೆ. ನಾಳೆ ನಾವು ಅವರು ಒಬ್ಬ PD ಹೋಗಿ ಮಾತಾಡಬಾರ್ದಾಗಿತ್ತು. ಬೆಳಗ್ಗೆ ನಾವು ಹೋಗಿ ಕೇಳಿದ ಲೆಟರ್ ಕೊಟ್ಟವಾಗ ಏನ್ ಹೇಳ್ತಾ ಇದಾರೆ? ಅಂಬೇಡ್ಕರ್ ಅಂತಕ್ಕಂಥವ್ರು ಕಾಲೋನಿಯಲ್ಲಿ ಮಾತ್ರ ಕಟ್ಟಬೇಕಂದ್ರೆ ಅವರು. ಯಾಕೆ ಕಾಲೋನಿ ನಿಮಗೆ ಸೀಮಿತ ಇಲ್ವಾ ಸರ್? ಮಾತ್ರ ಕಟ್ಟಬೇಕಂತಾರ ಅವರು. ನೀವ್ ಯಾರದಕ್ಕೆ ಅಲ್ಲ, ನೀವು ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪದವಿ ತಗೊಂಡು ಅಲ್ಲ ಅವ್ರ ಅಂಡರ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಲ್ಲ, ಸರ್ಕಾರಿ ಸಂಬಳ ತಿಂತ ಇದ್ರಲ್ಲ, ವಿರೋಧಿಗಳು ನೀವು. ಕಾಲೋನಿಯಲ್ಲಿ ಕಟ್ಕೊಳ್ರಿ ನೀವು. ಸರಿ, ಕಟ್ ಮಾಡಿ. ಒಂದ್ ನಿಮಿಷ ಸಂವಿಧಾನ ಓದ್ಕೊಂಡು ಎಕ್ಸಾಮ್ ಬರೆದು ಪಾಸ್ ಆಗಿ ಬಂದಿರ ಲಂಚ ಕೊಟ್ಬಿಟ್ಟು ಬಂದಿರ. ಒಂದ್ ನಿಮಿಷ ಸರ್. ಸರಿ, ನೀವು ಮಾತಾಡಿ. ನಾನು ಅವ್ರಿಗೆ ಹೇಳಿದ್ದು ಏನು ಅಂದ್ರೆ ಹೇಳಿದನಪ್ಪ ಹಂಗೆ ಅಂತ ಇದೆ, ರೆಕಾರ್ಡ್ ಇದೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಇವತ್ತು ನಮಗ್ ಪಂಚಾಯತ್ ಸರ್, ಒಂದ್ ನಿಮಿಷ. PDO ಅವ್ರೆ ಇಲ್ಲಿ ಕೇಳಿ. ಇವತ್ತು ನಾವೆಲ್ಲ ಸಂಘಟನೆಯವರೆಲ್ಲ ಬಂದಿದ್ದೀರಿ. ನಾವು ತಮಗೊಂದು ಮನವಿ ಕೊಡ್ತಾ ಇದೀರಿ. ತಾವು ಇವು ಅವರು ಇಲ್ಲಿ ಬಂದಿಲ್ಲ ಅಂದ್ರೆ ಇಲ್ಲಿ ನಿರಂತರವಾಗಿ ತಮಟೆ ಚಳವಳಿ ನಾವು ರಸ್ತೆ ಬಂದ್ ಮಾಡ್ತೀವಿ ನಾವು ಮುಂದೆ. ಅಲ್ಲ ಇಲ್ಲ, ನನ್ಗೆ ಇವತ್ತು ಬರ್ಬೇಕು ಸರ್. ಇವತ್ತು ನೀವೇನ್ ಮಾಡ್ತಿರೋ ಅಂಬೇಡ್ಕರ್ ನೀವು ಬರೋವರ್ಗು ನಾವ್ ಎದ್ದೇಳಲ್ಲ ಸರ್. ನಾವು ರಸ್ತೆ ತಡೆ ಮಾಡ್ತೀವಿ, ನಿಮಗ್ ನಾವು ಕಾಯಲ್ಲ. ನಾವು ರಸ್ತೆ ತಡೆ ಮಾಡ್ತೀರಿ. ಕೇಸ್ ಮಾಡ್ತಾರ, ಗೋಲಿಬಾರ್ ಮಾಡ್ತಾರ, ಹೊಡಿತಾರ, ಹೊಡಿಲಿ. ಅವ್ರಿಗೆ ಹೇಳಿ ಸರ್, ಗಮನ ಕೊಡಿ. ಇವಾಗ ಕೊಟ್ಟಿಲ್ಲ ಅಂದ್ರೆ ನಮ್ ತಮಟೆ ಚಳವಳಿ ಇಲ್ಲಿಂದ ನಾವು ಕಾಲ್ನಡಿಗೆಲ್ಲ ಬರ್ತೀರಿ ನಾವು. ಫೋನ್ ಮಾಡಿದೀನಿ ಆಲ್ರೆಡಿ. ಫೋನ್ ಮಾಡಿ ಸರ್ ನಾಳೆ ಬರ್ಲೇಬೇಕು, ನಾಳೆ ಅವ್ರು ಮುಗಿಸಿ. ಅವ್ರು ಬಂದಿಲ್ಲ ಅಂದ್ರೆ ನಮ್ಮನ್ನ ಕೇರ್ಲೆಸ್ ಮಾಡ್ತಾವ್ರೆ. ಅವ್ರು ಏನ್ ಮಾಡ್ಕೊಂತಾರ ಬಿಡು, ಕಾಲೋನಿ ಅವ್ರ ನೀವ್ ಹೇಳಿದ್ರಲ್ಲ ಅದೇ ಕಾಲೋನಿ ಅವ್ರು ಏನ್ ಮಾಡ್ಕೊಂತಾರ ಬಿಡು, ಬಿದ್ದಿರ್ತಾರೆ ಅನ್ನೋ ಮನೋಭಾವನೆ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ನೀವು. ಆತರ ಕೇರ್ಲೆಸ್ ಮಾಡ್ತೀವಿ ಸರ್. ನೀವು ಮಾಡಿ, ನೀವು ಹೇಳಿರೋದು ಸರ್. ಕಟ್ಬೇಕಂದ್ರೆ ವಿಡಿಯೋ ಇದೆ, ಬನ್ನಿ ಸರ್ ತೋರಿಸ್ತೀನಿ. ವಿಡಿಯೋ ಇದೆ ಸರ್. ನೀವು ಅಂದಿರೋದೇನ ಸಾಬೀತಾದ್ರೆ ನಿಮ್ಮನ್ನ ಹುದ್ದೆಯಿಂದ ತೆಗಿಯೋವರೆಗೂ ನಾವು ನಿರಂತರ ಪ್ರತಿಭಟನೆ ಮಾಡ್ತೀರಿ. ನಾನು ಆತರ ಹೇಳಿಲ್ಲ. ನಾನು ಹೇಳಿದ್ದು ವಿಡಿಯೋ ಇದೆ, ವಿಡಿಯೋ ತೋರಿಸಿ ಎಲ್ರಿಗೂ ಗೊತ್ತಾಗುತ್ತೆ. ಮಾಡ್ಕೊಳ್ಳೋಕೆ ಕೂಡ ರೆಡಿ ಇಲ್ಲ. ಇಲ್ಲಿ ಬರ್ಬೇಕು ಸರ್ ನೀವು. ಬನ್ನಿ ಸರ್, ಬನ್ನಿ ಇಲ್ಲಿ ಬನ್ನಿ, ನಾವು ಮಾತಾಡೋಲ್ಲ ಬನ್ನಿ. ಎಕರೆಗಳು ದೇವಸ್ಥಾನಗಳು ಕಟ್ಕೊಂತಾರೆ, ರೋಡ್ಗೆಲ್ಲ ಬಂದಿದ್ರೆ ಇವ್ರೇನು ಸಾರ್ವಜನಿಕ ಹಿತಾಸಕ್ತಿನ ಕಾಪಾಡೋಕ್ಕೋಸ್ಕರ ಸರ್ಕಲ್ ಅಲ್ಲಿ ಯಾವ್ದು ತೊಂದರೆ ಆಗ್ತದಂತ
ಸೈಡ್ಗೆ ಬರೀ 4ಕ್ಕೆ ಒಂದು 5 ಅಡಿ ಮಾಡ್ಕೊಂಡ್ರೆ 4 ಅದನ್ನೂ ಬಂದು ಇವ್ರು ತಡೀತಾರೆ ಅಂದ್ರೆ ಇನ್ನೆಷ್ಟು ದಲಿತ ವಿರೋಧಿಗಳಿರ್ಬೋದು, ಇನ್ನೆಷ್ಟು ಮನುವಾದಿಗಳಿರ್ಬೇಕು ಮೇಡಮ್. ಇವರು ಮೇಡಮ್ ಅವ್ರು ಕೊಟ್ಟಿರೋ ಡೇಟಿಗೆ ನಾವು ಬರೋಲ್ಲ. ನಾವು ಇಲ್ಲಿ ಮತ್ತೆ ಇದನ್ನ ಏನೋ ಒಂದು ಅಲ್ಲ, ಇಲ್ಲಿ ಅನಾವರಣ ಮಾಡೋದಕ್ಕೆ ಇಲ್ಲಿರೋ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ನೀವು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಅಂತ ಧಮಕಿಗಳು, ಫೋನ್ಗಳು ಮಾಡಿ ನೋಟಿಸ್ಗೆ ಅವ್ರು ಕೊಡೋದು. ಅವ್ರೇನಕ್ಕೆ ಮೇಡಮ್ ಕೊಡ್ತೀರಾ? ಏನಕ್ಕೆ ಮೇಡಮ್? ನಮ್ಗೆ ಗೊತ್ತಿದ್ರೆ ಏನ್ ಮಾಡವ್ರೆ, ನಮ್ಮ ಮೇಲೆ 5 ಜನ ಮುಖಂಡರ ಮೇಲೆ ಏನ್ ಮಾಡೋದಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ. ಕಂಪ್ಲೇಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕೊಟ್ಟಿರೋದು? ಇವರೇ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಮುಖಂಡರು ಅವರೇ ಕೊಟ್ಟಿದ್ದಾರೆ. ಅವರು ಯಾರಿಗೂ ವ್ಯಕ್ತಪಡಿಸಿಲ್ಲ. PDO ನಮ್ಗೆ ತೋರಿಸಿದ್ರು. ಇವಾಗ ಕೇಳಿದ್ರೆ ನಾವು ಕೊಟ್ಟಿಲ್ಲ ಅಂತ. ರಾತ್ರಿ 11 ರಾತ್ರಿ ಮನೆಗೆ ಹೋಗಿದ್ದಾರೆ ಪೊಲೀಸರು. ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಏನಕ್ಕೆ ಇದು ಮಾಡ್ತಾ ಇದ್ದೀರಾ ನೀವು?